ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಮತ್ತೆ ಮೂವರಿಗೆ ನ್ಯಾಯಾಂಗ ಬಂಧನ ಆಗಿದೆ. ಕಿಡ್ನಾಪ್ಗೆ ಸಹಕರಿಸಿದ ಆರೋಪದ ಮೇಲೆ ಮೂವರಿಗೆ ಜೈಲಾಗಿದೆ. ಮಧು, ಮನು, ಸುಜಯ್ಗೆ ನ್ಯಾಯಾಂಗ ಬಂಧನವನ್ನ ವಿಧಿಸಲಾಗಿದೆ. A2 ಆರೋಪಿ ಸತೀಶ್ ಬಾಬು ಈಗ ಆಲ್ರೆಡಿ ಎಸ್ಐಟಿ ಕಸ್ಟಡಿಯಲ್ಲಿ ಪಡ್ಕೊಳ್ಳಲಾಗಿದೆ ವಿಚಾರಣೆ ನಡೆಸೋ ಸಲುವಾಗಿ. ಕೆಆರ್ ನಗರ ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ A1 ಆರೋಪಿ ರೇವಣ್ಣ ಆದ್ರೆ A2 ಆರೋಪಿ ಸತೀಶ್ ಬಾಬು. ಇನ್ನುಳಿದಂತೆ ಮೂವರು ಆರೋಪಿಗಳೇನಿದ್ರು ಕಿಡ್ನಾಪ್ಗೆ ಸಹಕಾರವನ್ನ ಕೊಟ್ಟಿದ್ರು ಅಂತ, ಮಧು, ಮನು ಮತ್ತು ಸಂಜಯ್ ಅಂತ. ಸೊ ಇವರ ಮೂವರನ್ನು ಕೂಡ ಈಗ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಈಗಾಗಲೇ ಸತೀಶ್ ಬಾಬುನನ್ನ ಎಸ್ಐಟಿ ಕಸ್ಟಡಿಗೆ ಪಡೆದುಕೊಂಡಿದೆ ವಿಚಾರಣೆಯನ್ನ ನಡೆಸೋ ಸಲುವಾಗಿ. ಕಿಡ್ನಾಪ್ ಪ್ರಕರಣದಲ್ಲಿ ಅವರ ಪಾತ್ರವೇ ಪ್ರಮುಖ ಅಂತ ಹೇಳಲಾಗ್ತಾ ಇತ್ತು, ಯಾಕಂದ್ರೆ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋದಂತಹ ವ್ಯಕ್ತಿನೇ ಆತ ಅಂತ. ಹಾಗಾಗಿ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿತ್ತು. ಜೊತೆಗೆ ಈಗ ಹೆಚ್ಚಿನ ವಿಚಾರಣೆಗಾಗಿ ಎಸ್ಐಟಿ ತಮ್ಮ ಕಸ್ಟಡಿಗೆ ಪಡೆದುಕೊಂಡಿದೆ, ವಿಚಾರಣೆಯನ್ನ ನಡೆಸ್ತಾ ಇದೆ. ಈ ಮಧ್ಯೆ ಮೂವರು ಆರೋಪಿಗಳೇನಿದ್ದಾರೆ ಆ ಮೂವರು ಆರೋಪಿಗಳು ಈ ಕಿಡ್ನಾಪ್ ಪ್ರಕರಣದಲ್ಲಿ ಸಹಕಾರವನ್ನ ಕೊಟ್ಟರು ಅನ್ನುವಂತ ಹಿನ್ನೆಲೆಯಲ್ಲಿ ಅವರನ್ನು ಕೂಡ ಕೋರ್ಟ್ನ ಮುಂದೆ ಶರಣು ಮಾಡಲಾಗಿತ್ತು. ಸೊ ಅಲ್ಲಿ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ವಾದವನ್ನ ಮಾಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಮೂವರಿಗೆ ನ್ಯಾಯಾಂಗ ಬಂಧನ ಆಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಓಕೆ, ನರಸಿಂಹಮೂರ್ತಿ ಹತ್ರ ಈಗ ಕೇಳೋಣ. ನರಸಿಂಹಮೂರ್ತಿ, ಈಗ ನ್ಯಾಯಾಂಗ ಬಂಧನಕ್ಕೆ ಏನೋ ಕೊಟ್ಟಿದ್ದಾರೆ ಅಂದ್ರೆ, ಇವತ್ತು ಕೋರ್ಟ್ನ ಈ ಆರ್ಗ್ಯುಮೆಂಟ್ ಅನ್ನ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ರೇವಣ್ಣ ಪರ ವಕೀಲರು ವಾದವನ್ನ ಮಾಡುವಂತದನ್ನ ಕೇಳಿಸ್ಕೊಂಡಾಗ ಇಲ್ಲಿ ಒತ್ತೆಯಾಳಾಗಿ ಇಟ್ಕೊಂಡಿದ್ದು ಒಪ್ಕೊಳ್ಳುವಂತ ರೀತಿಯಲ್ಲಿ ಅವರ ವಾದ ಇದ್ದಿದ್ದು. ಒತ್ತೆಯಾಗಿ ಇಟ್ಕೊಳ್ಳೋದು ತಪ್ಪಲ್ಲ, ಬಟ್ ಅವ್ರ ಮೇಲೆ ದೌರ್ಜನ್ಯ ಕಿರುಕುಳವನ್ನ ನೀಡೋದು ಮಾತ್ರ ಅಪರಾಧ ಆಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಯಾವುದೇ ತೊಂದರೆ ನೀಡಿಲ್ಲ, ಗಾಯಗೊಳಿಸಿಲ್ಲ ಅನ್ನುವಂಥ ಅಂಶವನ್ನ ವಾದ ಮಾಡ್ತಾರೆ. ಅಂದ್ರೆ ಇಲ್ಲಿ ಆ ಮಹಿಳೆಯನ್ನ ಹೋಗಿ ಒತ್ತೆಯಾಳಾಗಿ ಇಟ್ಕೊಂಡಿರೋದನ್ನ ಅವರೇ ಸ್ವತಃ ಒಪ್ಕೊಳ್ತಾ ಇದ್ದಾರೆ ವಾದದ ಮೂಲಕವಾಗಿ. ಈ ಕಿಡ್ನಾಪ್ ಪ್ರಕರಣದಲ್ಲಿ ನೋಡೋದಾದ್ರೆ ಅರುಣ್, ಇಲ್ಲ ಅಂದ್ರೆ ಯಾವಾಗ ಇವರು ಆಕ್ಷೇಪವನ್ನ ವ್ಯಕ್ತಿದ್ರು SIT ಪರ ವಕೀಲರು, ಇವರು ಕಿಡ್ನಾಪ್ ಅನ್ನ ಮಾಡಿದ್ದಾರೆ, ಇದೊಂದು ಗಂಭೀರವಾದಂತಹ ಪ್ರಕರಣ, IPC ಸೆಕ್ಷನ್ 364A ಅಡಿ ಪ್ರಕರಣ ದಾಖಲಾಗಿದೆ, ಇದು ಜೀವಾವಧಿ ಶಿಕ್ಷೆಯವರೆಗೂ ಕೂಡ ವಿಧಿಸಬಹುದಾದಂತಹ ಸೆಕ್ಷನ್ ಅನ್ನ ಹೊಂದಿದೆ, ಇವರು ಪ್ರಭಾವಿಗಳು, ಇವ್ರ ಮೇಲೆ ಇವ್ರಿಗೇನಾದ್ರು ಜಾಮೀನು ಕೊಟ್ಟರೆ ಇತರ ಸಂತ್ರಸ್ತೆಯರು ಮುಂದೆ ಬರೋದಿಲ್ಲ, ಹೀಗಾಗಿ ಜಾಮೀನನ್ನ ನಿರಾಕರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ SIT ಪರ ವಕೀಲರು ವಾದವನ್ನ ಮಂಡನೆ ಮಾಡಿದ್ರು. ಇದಕ್ಕೆ ಪ್ರತಿವಾದವನ್ನ ಸಲ್ಲಿಸುವ ಸಂದರ್ಭದಲ್ಲಿ CV ನಾಗೇಶ್ ಅವರು ಒಂದಷ್ಟು ಅಂಶಗಳನ್ನ ಅವರು ಎತ್ತಿದ್ರು. ಅಂದ್ರೆ ಈ 364A ಇದನ್ನ ಯಾವಾಗ ಹಾಕ್ತಾರೆ ಈ ಸೆಕ್ಷನ್ ಅನ್ನ ಅಂತೇಳಿ ಕೋರ್ಟ್ಗೆ ಮನವರಿಕೆ ಮಾಡ್ಕೊಡೋ ಕೆಲಸವನ್ನ ಮಾಡಿದ್ರು. ಅಂದ್ರೆ 364A ಅಂದ್ರೆ ಕಿಡ್ನಾಪ್ ಮಾಡಿ ರ್ಯಾನ್ಸಮ್ಗೋಸ್ಕರ ಡಿಮ್ಯಾಂಡ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ, ಕಿಡ್ನಾಪ್ ಮಾಡಿ ಅವ್ರನ್ನ ಒತ್ತೆಯಾಳಾಗಿಟ್ಕೊಂಡು ಹಣಕ್ಕಾಗಿ ಡಿಮ್ಯಾಂಡ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ 364A ಸೆಕ್ಷನ್ ಅನ್ನ ಹಾಕಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಸಂತ್ರಸ್ತೆ 10 ವರ್ಷಗಳಿಂದ ರೇವಣ್ಣ ಅವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಒಂದು ಫೋನ್ ಮಾಡಿದ್ರೆ ಆಟೋಮೆಟಿಕ್ ಅವರೇ ಮನೆಗೆ ಬರ್ತಾರೆ. ಹೀಗಿದ್ದಂತಹ ಸಂದರ್ಭದಲ್ಲಿ ಆಕೆಯನ್ನು ಕಿಡ್ನಾಪ್ ಮಾಡಿ ಒತ್ತೆಯಾಗಿ ಇಟ್ಕೊಳ್ಳೋ ಅಂತ ಅವಶ್ಯಕತೆ ಏನು? ಆಕೆಗೇನಾದರೂ ಗಂಭೀರವಾದಂತಹ ಹಲ್ಲೆಗಳನ್ನು ನಡೆಸಲಾಗಿದೆಯಾ? ಇದ್ಯಾವುದನ್ನು ಕೂಡ ಮಾಡಲಾಗಿಲ್ಲ. ಇವತ್ತು ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ಕೂಡ ಹರಿದಾಡ್ತಿದೆ, ಆಕೆಯೇ ಸ್ವತಃ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಹೀಗಾಗಿ ಇದೆಲ್ಲವೂ ಕೂಡ ಒಂದು ರೀತಿ ಪ್ಲಾನ್ ಮಾಡಿ ಮಾಡಿದಂಥ ಕಾರ್ಯದಂತಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು CV ನಾಗೇಶ್ ರವರು ವಾದವನ್ನು ಮಂಡನೆ ಮಾಡಿದ್ರು. ಹೀಗಾಗಿ ಎರಡೂ ಕಡೆಯ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ HD ರೇವಣ್ಣ ಅವರ ಜಾಮೀನಿನ ಆದೇಶವನ್ನು ಪ್ರಕಟ ಮಾಡಲಿದ್ದಾರೆ. ಅರುಣ್, ಸೊ ಈಗ ರೇವಣ್ಣ ಅವರ ಕುಟುಂಬಸ್ಥರಿಗಿರೋದು ಒಂದೇ ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ, ಅವರ ಆಪ್ತರಿಗಿರುವಂಥದ್ದು ಜಾಮೀನು ಸಿಗುತ್ತಾ ಇಲ್ವಾ ಅಂತ ಹೇಳಿ ನ್ಯಾಯಾಧೀಶರು ಇವತ್ತು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಆದೇಶವನ್ನು ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಕಾರಣ ಇವತ್ತು ಆರ್ಗ್ಯುಮೆಂಟ್ ತುಂಬ ಚೆನ್ನಾಗಿತ್ತು, ವಾದ ಪ್ರತಿವಾದ ಮೊನ್ನೆನೂ ಕೂಡ ಹಾಗೆ ಇದ್ದಿದ್ದು, ಇವತ್ತು ಕೂಡ ಹಾಗೆ ಇದ್ದಿದ್ದು. ಬಹಳ ಇಂಟ್ರೆಸ್ಟಿಂಗ್, ಇದನ್ನು ಸ್ಟಡಿ ಪರ್ಪಸಲ್ಲಿ ನೋಡೋದಾದರೆ ಹೇಗಿರುತ್ತೆ ಅಂತ ಹೇಳಿ.